ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಮತ್ತು ಡಿ ಗ್ಯಾಂಗ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಏನಾದರೂ ಶುರುವಾಗುತ್ತಾ? ಈ ರೀತಿಯಾದಂತಹ ಒಂದು ಅನುಮಾನ ಕೂಡ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಿದ್ರು ಅದು ಕೂಡ ರಿಟ್ರೀವ್ ಆಯಿತು. ಹೀಗಾಗಿ ಸಂಕಷ್ಟ ಇದೀಗ ಮತ್ತಷ್ಟು ಹೆಚ್ಚಳ ಆಗಿದೆ. ಈ ನಡುವೆ ಯಾವ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರು ರೇಣುಕಾಸ್ವಾಮಿಗೆ, ಅಂದರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ರೇಣುಕಾಸ್ವಾಮಿ ಜೊತೆಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡಿದ್ದಾರೆ, ಅದೇ ರೀತಿಯಾಗಿ ವಾಟ್ಸಪ್ನಲ್ಲೂ ಕೂಡ ಚಾಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ಸ್ಟಾಗ್ರಾಮು ಅದೇ ರೀತಿಯಾಗಿ ವಾಟ್ಸಪ್ ಕೂಡ ರಿಟ್ರೀವ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಪೊಲೀಸರಿಗೆ ಸಿಕ್ಕಿದ್ದೇನು? ಹಾಗಾದರೆ ಏನು ಸಿಕ್ತು? ವಾಟ್ಸಪ್ ಏನೋ ರಿಟ್ರೀವ್ ಮಾಡಿದ್ರು, ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಕೂಡ ರಿಟ್ರೀವ್ ಮಾಡಿದ್ರು. ಎರಡರಲ್ಲೂ ಸಿಕ್ಕಿದ್ದೇನು? ರೇಣುಕಾಸ್ವಾಮಿ ಯಾರ್ಯಾರ ಜೊತೆಯಲ್ಲಿ ಚಾಟ್ ಮಾಡಿದ್ದಾರೆ? ಇನ್ನು ಡಿ ಗ್ಯಾಂಗ್ನ ಕೊಲೆಯ ಸಂಚು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಇದೀಗ ಉತ್ತರ ಸಿಗ್ತಾ ಹೋಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಿದ್ದೇನು? ಪವಿತ್ರ ಗೌಡ ಬಿಟ್ಟು ಯಾರಿಗೆಲ್ಲ ಸಂದೇಶ ರವಾನೆ ಮಾಡಿದ್ದಾರೆ? ಇದು ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ನಕಲಿ ಖಾತೆ ಸೃಷ್ಟಿ ಮಾಡಿದರು, ಕೆಲವು ನಕಲಿ ಖಾತೆಗಳ ಮೂಲಕವಾಗಿ ರೇಣುಕಾಸ್ವಾಮಿ ಜೊತೆಯಲ್ಲಿ ಚಾಟ್ ಮಾಡಿದರು, ಅದೇ ರೀತಿಯಾಗಿ ಆತನ ಒಂದು ಇನ್ಫಾರ್ಮೇಷನನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ರೇಣುಕಾಸ್ವಾಮಿ ಜೊತೆಯಲ್ಲಿ ಚಾಟ್ ಮಾಡಿದ್ದು ಯಾರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪವಿತ್ರ ಗೌಡಗೆ ಎಷ್ಟು ದಿನ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ? ಯಾಕಂದರೆ ಈ ಒಂದು ಪ್ರಕರಣ ಆಗೋದಕ್ಕೆ ಮುಖ್ಯ ಕಾರಣನೇ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಹತ್ಯೆ ನಡೆಯುತ್ತೆ. ಆದರೆ ಎಷ್ಟು ದಿನಗಳಿಂದ ಆತ ಮೆಸೇಜ್ ಮಾಡ್ತಾ ಇದ್ದ? ಇದೆಲ್ಲವೂ ಕೂಡ ಮೆಸೇಜ್ನಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಏನೆಲ್ಲ ಆತ ಮೆಸೇಜ್ಗಳನ್ನು ಮಾಡಿದ್ದ ಅನ್ನುವಂಥದ್ದು ಕೂಡ ಇನ್ಸ್ಟಾಗ್ರಾಮ್ನ ಈ ಮೆಸೇಜನ್ನು ರಿಟ್ರೀವ್ ಮಾಡಿ ಪೊಲೀಸ್ ಅಧಿಕಾರಿಗಳು ಈಗ ಪತ್ತೆ ಹಚ್ತಾ ಇದ್ದಾರೆ. ಅಶ್ಲೀಲ ಮೆಸೇಜ್ಗಳನ್ನು ಮಾಡಿದ್ದ ಅಥವಾ ಅದರಲ್ಲಿ ಇನ್ನೂ ಯಾವ್ಯಾವ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪವಿತ್ರ ಗೌಡ ಅವರ ರಿಪ್ಲೈ ಏನಾಗಿತ್ತು? ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳಿಸಿದ್ದ ನಿಜ, ಪವಿತ್ರ ಗೌಡ ಇದಕ್ಕೆ ಯಾವ ರೀತಿಯಾಗಿ ರಿಪ್ಲೈ ಕೊಟ್ಟಿದ್ರು? ಇನ್ನು ಅದೇ ರೀತಿಯಾಗಿ ಪವಿತ್ರ ಗೌಡ ಅವ್ರನ್ನ ಬಿಟ್ಟು ಏನು ರೇಣುಕಾಸ್ವಾಮಿ ಯಾರ್ಯಾರಿಗೆಲ್ಲ ಸಂದೇಶ ರವಾನೆ ಮಾಡಿದ್ದಾನೆ, ಯಾರ್ಯಾರಿಗೆ ಮೆಸೇಜ್ಗಳನ್ನು ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ನ ಒಂದು ಮೆಸೇಜ್ಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಮೊಬೈಲ್ ಕಳೆದು ಹೋಗಿತ್ತು. ರೇಣುಕಾಸ್ವಾಮಿ ಮೊಬೈಲನ್ನು ಡಿಸ್ಪೋಸ್ ಮಾಡೋದಕ್ಕೆ ಅದನ್ನು ಬಿಸಾಡುವಂತಹ ಕೆಲಸವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಮಾಡಿದ್ರು. ಆದರೆ ಒಂದು ಬೇರೆ ಮೊಬೈಲ್ನಲ್ಲಿ ಆತನ ಒಂದು ಏನು ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಅದೇ ರೀತಿಯಾಗಿ ವಾಟ್ಸಪ್ IDಗಳನ್ನು ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡುವಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾಗಿರುವಂತಹ ಎವಿಡೆನ್ಸ್ಗಳು ಈಗ ಲಭ್ಯವಾಗ್ತಾ ಇದೆ. ಯಾಕಂದರೆ ಆತ ಏನು ಮೆಸೇಜ್ ಮಾಡಿದ್ದ ಅನ್ನುವಂಥದ್ದು ಗೊತ್ತಿರಲಿಲ್ಲ, ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ, ನಕಲಿ ಅಕೌಂಟ್ ಯಾರ್ದು ಅನ್ನುವಂಥದ್ದು ಗೊತ್ತಾಗ್ತಿರಲಿಲ್ಲ. ಆದರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.